ಸ್ಯಾಂಡಲ್ವುಡ್ಗೆ ಬಿಗ್ ಐಟಿ ಶಾಕ್. ಯಶ್, ಪುನೀತ್, ಸುದೀಪ್ ಮನೆ ಮೇಲೆ ರೈಡ್. ಶಿವಣ್ಣ ರಾಕ್ಲೈನ್ ಮನೆಯಲ್ಲೂ ಶೋಧ. ಮೂರು ಬಿಗ್ ಸಿನಿಮಾಗಳೇ ಐಟಿಗೆ ಟಾರ್ಗೆಟ್ ಆಯ್ತಾ? ವಿಲನ್, ಕೆಜಿಎಫ್, ನಟ ಸಾರ್ವಭೌಮ. ಬಜೆಟ್ ಎಷ್ಟು? ಐಟಿ ಬಿಳಿ ಇದೆ ಸಿನಿಮಾಗೆ ಹೂಡಿದಂತ ಹಣದ ಮಾಹಿತಿ. ಇಲ್ಲಿ ಪ್ರಮುಖವಾಗಿ ಮೂರು ಸಿನಿಮಾಗಳು ಪ್ರಮುಖವಾಗಿ ಟಾರ್ಗೆಟ್ ಆಯ್ತಾ ಅನ್ನುವ ಪ್ರಶ್ನೆ ಎದ್ದಿರುವಂತದ್ದು. ವಿಲನ್ ಮತ್ತು ಕೆಜಿಎಫ್, ನಟ ಸಾರ್ವಭೌಮ ಬಜೆಟ್ ಎಷ್ಟು ಅನ್ನುವ ಪ್ರಶ್ನೆ ಇದೆ. ಮೂರು ಬಿಗ್ ಸಿನಿಮಾಗಳೇ ಐಟಿ ಇಲಾಖೆಗೆ ಟಾರ್ಗೆಟ್ ಆಯ್ತಾ ಅನ್ನುವ ಪ್ರಶ್ನೆ ಎದ್ದಿದೆ. ವಿಲನ್, ಕೆಜಿಎಫ್, ನಟ ಸಾರ್ವಭೌಮ ಬಜೆಟ್ ಎಷ್ಟು ಅನ್ನುವ ಪ್ರಶ್ನೆಗೆ ಅವರ ಬಳಿ ಇದೆ ಸಿನಿಮಾಗೆ ಹೂಡಿದಂತ ಹಣದ ಮಾಹಿತಿ. ಸೊ ಹೀಗಾಗಿ ಇವನ್ನೇ ಟಾರ್ಗೆಟ್ ಮಾಡಲಾಗಿದೆ ಅಂತ ಹೇಳಲಾಗ್ತಾ ಇರುವಂತದ್ದು. ಸೊ ಹೀಗಾಗಿನೇ ಈ ನಿರ್ಮಾಪಕರ ಮನೆಗಳ ಮೇಲೆ ದಾಳಿ ನಡೆದಿದೆ. ವಿಲನ್ ಸಿನಿಮಾಗೆ ಹೂಡಿದ್ದು 50 ಕೋಟಿಗೂ ಹೆಚ್ಚು, ಇನ್ನು ಕೆಜಿಎಫ್ ಸಿನಿಮಾಗೆ ಹಾಕಿದ್ದು 70 ಕೋಟಿಗೂ ಹೆಚ್ಚು ಹಣ. ಇನ್ನು ನಟ ಸಾರ್ವಭೌಮ ಸಿನಿಮಾ ಬಜೆಟ್ 40 ಕೋಟಿ ರೂಪಾಯಿಗಿನ್ನ ಜಾಸ್ತಿ ಇದೆ ಅಂತ ಹೇಳಲಾಗ್ತಾ ಇದೆ. ಈ ಎಲ್ಲಾ ಮಾಹಿತಿಯನ್ನ ಪಡೆದುಕೊಂಡು ಐಟಿ ಅಧಿಕಾರಿಗಳು ಅಂದ್ರೆ ಆದಾಯ ತೆರಿಗೆ ಇಲಾಖೆಯ ಅಧಿಕಾರಿಗಳು ದಾಳಿಯನ್ನ ನಡೆಸಿದ್ದಾರೆ. ಯಾಕೆಂದ್ರೆ ಇದುವರೆಗೂ ಕನ್ನಡ ಚಿತ್ರರಂಗದಲ್ಲಿ ಅತಿ ದೊಡ್ಡ ಬಜೆಟ್ ನ ಚಿತ್ರ ಅಂದ್ರೆ ಅದು ಕೆಜಿಎಫ್ ಸೇರಿದಂತೆ ಮತ್ತೊಂದು ಅಂದ್ರೆ ಅದು ವಿಲನ್ ಕೂಡ 50 ಕೋಟಿಗೂ ಹೆಚ್ಚು ಹಣವನ್ನ ಹೂಡಿರುವಂತಹ ಚಿತ್ರ. ಮತ್ತು ಒಂದ್ ಕಡೆ ನಟ ಸಾರ್ವಭೌಮ, ಇದು ಪುನೀತ್ ರಾಜ್ಕುಮಾರ್ ಅವರ ಚಿತ್ರ, ಅದಕ್ಕೆ 40 ಕೋಟಿಗೂ ಹೆಚ್ಚು ಹಣವನ್ನ ಹೂಡಲಾಗ್ತಾ ಇರುವಂತದ್ದು. ಸೊ ಹೀಗಾಗಿನೇ ಈ ಎಲ್ಲಾ ಮಾಹಿತಿಯನ್ನ ಕಲೆ ಹಾಕಿ ಆದಾಯ ತೆರಿಗೆ ಇಲಾಖೆಯ ಅಧಿಕಾರಿಗಳು ದಾಳಿಯನ್ನ ಮಾಡಿದ್ದಾರೆ. ಇಲ್ಲಿ ಪ್ರಮುಖವಾಗಿ ವಿಲನ್ ಚಿತ್ರದ ನಿರ್ಮಾಪಕರಾಗಿರುವಂತ CR ಮನೋಹರ್ ಅವರ ಮನೆ ಮೇಲೆ ದಾಳಿ ನಡೆಯುತ್ತೆ. ಹಾಗೆ ಇಲ್ಲಿ ಪ್ರಮುಖವಾಗಿ ಈ ಒಂದು ವಿಲನ್ ಚಿತ್ರದ ನಾಯಕ ನಟರಾಗಿರುವಂತ ಸುದೀಪ್ ಮತ್ತು ಶಿವಣ್ಣ ಅವರ ಮನೆ ಮೇಲೂ ಕೂಡ ದಾಳಿ ಆಗುತ್ತೆ. ಅದಾದ್ಮೇಲೆ ಕೆಜಿಎಫ್ ಚಿತ್ರ ಕೂಡ 70 ಕೋಟಿಗೂ ಹೆಚ್ಚು ಹಣವನ್ನ ಖರ್ಚು ಮಾಡಲಾಗಿರುವಂತದ್ದು. ಈ ಒಂದು ಚಿತ್ರಕ್ಕೆ ಬಿಗ್ ಬಜೆಟ್ ಸಿನಿಮಾ ಇದು ಕನ್ನಡ ಚಿತ್ರರಂಗದಲ್ಲಿ. ಸೊ ಹೀಗಾಗಿ ಈ ಒಂದು ಚಿತ್ರದ ನಿರ್ಮಾಪಕರಾಗಿರುವಂತ ವಿಜಯ್ ಕಿರಂಗದೂರು ಅವರ ಒಂದು ಮನೆ ಮೇಲೂ ಕೂಡ ದಾಳಿ ಆಗುತ್ತೆ. ಹಾಗೆ ಈ ಒಂದು ಚಿತ್ರದ ನಾಯಕ ನಟನಾಗಿರುವಂತ ರಾಕಿಂಗ್ ಸ್ಟಾರ್ ಯಶ್ ಅವರ ಮನೆ ಮೇಲೆ ದಾಳಿ ಆಗುತ್ತೆ. ಅದಾದ್ಮೇಲೆ ರಾಕ್ಲೈನ್ ವೆಂಕಟೇಶ್ ಅವರ ಮನೆ ಮೇಲೆ ದಾಳಿ ಆಗುತ್ತೆ. ಅಂದ್ರೆ ಇಲ್ಲಿ ನಟ ಸಾರ್ವಭೌಮ ಚಿತ್ರದ ನಿರ್ಮಾಪಕರು ರಾಕ್ಲೈನ್ ವೆಂಕಟೇಶ್ ಅವರ ಮನೆ ಮೇಲೆ ದಾಳಿ ಆದಂತಹ ಸಂದರ್ಭದಲ್ಲೇ ಅಲ್ಲಿ ಪ್ರಮುಖವಾಗಿ ಆ ಒಂದು ಚಿತ್ರದ ನಾಯಕ ನಟ ಪುನೀತ್ ರಾಜ್ಕುಮಾರ್ ಅವರ ಮನೆ ಮೇಲೆ ದಾಳಿ ಆಗುವಂತದ್ದು. ಸೊ ಹೀಗಾಗಿ ಈ ರೀತಿಯಾಗಿ ಐಟಿ ಅಧಿಕಾರಿಗಳು ಮಾಹಿತಿಯನ್ನ ಕಲೆ ಹಾಕಿ ದಾಳಿಯನ್ನ ಮಾಡಿದ್ದಾರೆ. ಇಲ್ಲಿ ಪ್ರಮುಖವಾಗಿ ಈ ಒಂದು ಮೂರು ಚಿತ್ರಗಳೇ ಟಾರ್ಗೆಟ್ ಆಯ್ತಾ ಅನ್ನುವ ಪ್ರಶ್ನೆ ಈಗ ಎದ್ದಿರುವಂತದ್ದು. ಯಾಕೆಂದ್ರೆ ಬಿಗ್ ಬಜೆಟ್ ಚಿತ್ರದ ನಿರ್ಮಾಪಕರ ಮನೆಗಳ ಮೇಲೆ ದಾಳಿಯನ್ನ ನಡೆಸಿರೋದನ್ನ ನೋಡ್ತಾ ಇದ್ರೆ ಇದು ಸ್ಪಷ್ಟವಾಗಿ ಮೇಲ್ನೋಟಕ್ಕೆ ಕಾಣಿಸ್ತಾ ಇರುವಂತ ಒಂದು ಕಾರಣ ಅನ್ನೋದು ಸ್ಪಷ್ಟವಾಗಿ ಗೊತ್ತಾಗ್ತಾ ಇದೆ. ಸೊ ಹೀಗಾಗಿನೇ ಇಲ್ಲಿ ಪ್ರಮುಖವಾಗಿ ಆದಾಯ ತೆರಿಗೆ ಇಲಾಖೆಯ ಅಧಿಕಾರಿಗಳಿಗೆ ಕೆಲವೊಂದು ಮಾಹಿತಿಯನ್ನ ಇವರು ಮುಚ್ಚಿಟ್ಟಿದ್ದಾರೆ ಅನ್ನೋದನ್ನ ಅವರು ಇಲ್ಲಿ ಪ್ರಮುಖವಾಗಿ ಲೆಕ್ಕ ಹಾಕಿ ದಾಳಿಯನ್ನ ಮಾಡಿದ್ದಾರೆ ಅನ್ನೋದ್ರ ಬಗ್ಗೆ ಇಲ್ಲಿ ಸ್ಪಷ್ಟವಾಗಿ ಮೇಲ್ನೋಟಕ್ಕೆ ಗೊತ್ತಾಗ್ತಾ ಇರುವಂತ ವಿಚಾರ. ಬಿಗ್ ಬಜೆಟ್ ಚಿತ್ರದ ನಿರ್ಮಾಪಕರು ಮತ್ತು ನಟರ ಮನೆಗಳ ಮೇಲೆ ಇವತ್ತು ಐಟಿ ಅಧಿಕಾರಿಗಳು ದಾಳಿಯನ್ನ ಮಾಡಿರೋದನ್ನ ನೋಡ್ತಾ ಇದ್ರೆ ಈ ಒಂದು ಪ್ರಶ್ನೆಗಳು ಈಗ ಹೇಳ್ತಾ ಇದೆ. ಈಗ ಆಲ್ರೆಡಿ ಹೇಳಿದೆ ಮೂರು ಬಿಗ್ ಬಜೆಟ್ ನ ಚಿತ್ರಗಳ ಬಜೆಟ್ ಎಷ್ಟಿತ್ತು ಅಂತ. ವಿಲನ್ ಚಿತ್ರದ ಬಜೆಟ್ 50 ಕೋಟಿ ಇದ್ರೆ ಕೆಜಿಎಫ್ 70 ಕೋಟಿಗೂ ಹೆಚ್ಚು ಇದೆ. ಹಾಗೆ ನಟ ಸಾರ್ವಭೌಮ ಚಿತ್ರದ ಬಜೆಟ್ ಕೂಡ 40 ಕೋಟಿಗೂ ಹೆಚ್ಚು ಇರುವಂತದ್ದು. ಸೊ ಹೀಗಾಗಿ ಈ ಮೂರು ಚಿತ್ರದ ನಿರ್ಮಾಪಕರು ಮತ್ತು ನಟರ ಮನೆಗಳ ಮೇಲೆ ಇವತ್ತು ಬೆಳ್ಳಂಬೆಳಗ್ಗೆ ಸುಮಾರು 6 ಗಂಟೆಗೆ ಐಟಿ ಅಧಿಕಾರಿಗಳು 25 ಕಡೆಗೂ ಹೆಚ್ಚು ಕಡೆ ದಾಳಿಯನ್ನ ಮಾಡಿ ಆ ಸಿನಿಮಾ ನಟರು ಮತ್ತು ನಿರ್ಮಾಪಕರಿಗೆ ಶಾಕ್ ಅನ್ನ ನೀಡಿರುವಂತದ್ದು ನೀವು ಕೂಡ ನೋಡ್ತಾನೆ ಇದ್ದೀರಾ. ಇಲ್ಲಿ ಪ್ರಮುಖವಾಗಿ ಯಾವ ಕಾರಣಕ್ಕೋಸ್ಕರ ನಡೀತಪ್ಪ ಇಂತಹ ದೊಡ್ಡ ದೊಡ್ಡ ನಟರ ಮೇಲೆ, ಯಾವ ಕಾರಣಕ್ಕೋಸ್ಕರ ಇವರು ದಾಳಿಯನ್ನ ಮಾಡಿದ್ದಾರೆ ದಿಢೀರ್ ಅಂತ ನಿಮ್ಗೆಲ್ಲರಿಗೂ ಕೂಡ ಈ ಒಂದು ಪ್ರಶ್ನೆ ಅಂದ್ರೆ ಮನಸ್ಸಲ್ಲಿ ಓಡಾಡ್ತಿರುತ್ತೆ ಇಲ್ಲಿ ಪ್ರಮುಖವಾಗಿ. ಸೊ ಹೀಗಾಗಿ ಈ ಒಂದು ಪ್ರಶ್ನೆಗೆ ಇದೇ ಒಂದು ಮೇಲ್ನೋಟಕ್ಕೆ ಕಾಣಿಸ್ತಾ ಇರುವಂತಹ ಉತ್ತರ.
नहीं रे, तेरे बाप की और तेरा बाप